ನಮ್ಮತ್ತೆ ಎಂಥ ಮಾತು ಹೇಳ್ಬಿಡ್ತು. ಥು, ನಿಮಗೆ ಯಾರೂ ತಲೆ ಮೇಲೆ ಆಶ್ರಯ ಇಲ್ಲ, ನಿಮ್ಮನ್ನ ಯಾರೂ ನೋಡ್ಕೊಂಬರಿಲ್ಲ ಅಂತ ಹೇಳಿ ಎಂಥ ಮಾತು ಹೇಳ್ಬಿಡ್ತಪ್ಪ. ನನಗಂತೂ ತುಂಬ ಬೇಜಾರಾಗ್ತೈತೆ. ಇಲ್ದಿದ್ರೆ ಒಂಥರ ಮಾತಾಡ್ತಾರೆ, ಇದ್ದರೆ ಒಂಥರ ಮಾತಾಡ್ತಾರೆ. ನಮಗೂ ಯಾರಾದರೂ ಒಬ್ಬ ಅಣ್ಣ ತಮ್ಮಗಳು ಇರಬೇಕಾಗಿತ್ತು. ಹೇಳ್ಬೇಡ ಅದು ಏನು ಮಾತಾಡ್ತೈತೆ ನಮ್ಮತ್ತೆ. ಅಂದುಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮನಸ್ಸಿಗೆ. ಯಾರೋ ಅಣ್ಣ ತಮ್ಮಗಳಿಲ್ಲ, ಇವ್ರಿಗೆ ಯಾರಿದ್ದಾರೆ ಅಂತ ಅಂದ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ. ಇದೇನಪ್ಪ ಇದು ಹಿಂಗೆ ಅಂದ್ಬಿಟ್ರು ಅನಿಸುತ್ತೆ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಾವು ಹೆಂಗೆ ನೋಡ್ಕೊಂಡ್ರೆ ಕಾಲ ಇಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ನಾನು ಬರಲಿ ಇವ್ರು ಬರಲಿ, ನಮ್ಮ ಮನೆಯಾಗ ಇರ್ಕೊಡ್ದು ನಿಮ್ಮಮ್ಮ ಎಂತೀನಿ ಇಷ್ಟು ದಿವಸ ನೋಡ್ಕೊಂಡಿದ್ದೀವಿ ಸಾಕು. ನಾವು ಇಂಥ ಮಾತಂದಿದ್ದಾಳೆ ಅಂದ್ರೆ ನಾನು ಈ ಮನೆಯಾಗ ಇಕ್ಕಮಲ್ಲ. ಎಂಥ ಮನಸ್ಸಿಗೆ ಬೇಜಾರಾಗ ಅಂತ ಮಾತಂದಿದ್ದಾಳೆ. ಇಷ್ಟು ದಿವಸ ಜಗಳ ಮಾಡೋಳು, ಏನೋ ಸಣ್ಣ ಪುಟ್ಟದ್ದು ಮುನ್ಸ್ಕೊಂಬಳು, ಸುಮ್ಮನಾಗಳು ಅತ್ಲಾಗೆ ತಿರುಗಿ ಮಾತಾಡಿಸ್ಕೊಂಡು ಚೆನ್ನಾಗಿರೋಳು. ಯಾಕಂದರೆ ಅವ್ರು ಇಲ್ಲಿ ಇರಲಿಲ್ವಲ್ಲ. ಇವಾಗ ಅವ್ರದ್ದು ಮನೆ ಆಯಿತು, ಅವ್ರ ಹತ್ರನೇ ಹೋಗ್ತೀನಿ ಅಂತ ಹೆಂಗೋ ನಮ್ಮ ವರ್ಷ ಅಣ್ಣ ಬಂದ ಹೇಳ್ದ. ಅವ ಸುಮ್ಕಾದ್ಲು ನಮ್ಮತ್ತೆ. ಇಲ್ಲಾಂದರೆ ಇನ್ನೂ ಸುಚ್ಚಿ 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 ಮಾತಾಡೋಳು. ಇಷ್ಟು ದಿವಸ ಒಂಥರ ಹೆಂಗೋ ಇದ್ಲಪ್ಪ. ಇವಾಗ ಮನೆ ಆದಮೇಲೆ ಅವ್ರದ್ದು ಅಯ್ಯೋ ಇನ್ನೇನು ಆಗಿಬಿಡ್ತು, ನನ್ನ ಮಗ ಬಂದುಬಿಡ್ತಾನೆ ಇಲ್ಲಿಗೆ ಅಂತ ಹೇಳಿ ಕದ್ಕೊಂಡು ಹೋಗಿರೋ ದುಡ್ಡಲ್ಲಿ ಕಟ್ಟಿರೋದು ಎಷ್ಟು ದಿಮಾಕ್ ಮಾಡ್ತಾರೆ. ಅವ್ರ ದಿಮಾಕೇ ಕಡಿಮೆ ಆಗಲ್ಲ ಏನೇ ಅಂದ್ರೂ. ಥೂ, ನನಗಂತೂ ತುಂಬ ಬೇಜಾರಾಗುತ್ತೆ. ಏನಪ್ಪ ಇದು ಎಂತೆಂಥ ವರ್ಸ್ಟ್ ಜನಗಳು ಇರ್ತಾರಪ್ಪ ಅನಿಸುತ್ತೆ. ಅಷ್ಟು ಬೇಜಾರಾಗುತ್ತೆ ನನಗೆ. ನಮ್ಮಮ್ಮಂಗೆ ನನಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಅದಕ್ಕೆ ಕಣಮ್ಮ, ಅದಕ್ಕೆ ನಾನು ಯಾರನ್ನ ಒಬ್ಬ ಇರಬೇಕು ಅಂತ ಹೇಳ್ತಿದ್ದು ಅಂತೈತೆ. ನಮ್ಮಮ್ಮಗೆ ಗೊತ್ತಾಗ್ಬಿಟ್ರೆ ಬೋಲ್ ಮನ್ಸಿಗೆ ಬೇಜಾರಾಗಿ ಮಾಡ್ಕೊಂಬತ್ತೆ. ಅಮ್ಮ ಹಿಂಗಂತೂ ನಮ್ಮ ಅತ್ತೆ ಅಂತ ಹೇಳ್ಯಾರ. ನಮ್ಮ ಅಮ್ಮಗೆ ಹೇಳೋದೇ ಅಲ್ಲ, ತುಂಬ ಬೇಜಾರು ಮಾಡ್ಕೊಂಬತ್ತೆ ಅಮ್ಮಯ್ಯ. ಅದಕ್ಕೆ ಕಣಮ್ಮ ಯಾರನ್ನ ಒಬ್ಬರು ಇರಬೇಕು ಅಂಬೋದು ನೋಡಿ ಹಿಂಗೆ ಅಂತಾರೆ ಅಂತಲೇನೇ ಅಂಬುತ್ತೆ. ಏನು ಮಾಡೋದು? ಆಗ್ದಿಲ್ಲದಿಲ್ಲದ್ದು ಏನು ಮಾಡೋದು ಹೇಳು. ನೋಡಿ ದೇವರು ನಮಗೆಲ್ಲ ಕೊಟ್ಟದೊಂದಿಲ್ಲ ಅಷ್ಟೇ, ಅಣ್ಣ ತಮ್ಮಗಳು ಒಬ್ರು ಇಲ್ಲ ಅಷ್ಟೇ ನನಗೆ ನೋಡ್ಕೊಂಬಕ್ಕೆ. ಏನು ಮಾಡೋದು ಬಿಡು. ನೋಡ್ಕೊಂತಿದ್ರೋ ಇಲ್ವೋ ಅವ್ರು ಅಂತಾರೋ ಏನು. ಒಳ್ಳೆಯವ್ರಾದ್ರಂತೂ ಪರವಾಗಿಲ್ಲ, ಒಳ್ಳೆಯವ್ರಾಗಲಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು. ಸಂಗೀತ, ಸಂಗೀತ, ಏನ್ರಿ? ಯಾಕೆ ಸಂಗೀತ, ಯಾಕೋ ಬೇಜಾರಾಗಿದೆಯಾ? ಯಾಕೋ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡು ಯಾಕೋ ತುಂಬ ಬೇಜಾರಾಗಿರೋ ಥರ ಐತೆ ಮಕ ಎಲ್ಲನ. ಯಾಕೆ, ಏನಾಯ್ತು ಸಂಗೀತ? ನಿಮ್ಮಮ್ಮಯ್ಯ ಅಂತ ಈ ಮನೆಯಾಗ ಇರ್ಕೊಡ್ದು ಎಂತ ಮಾತಾಡ್ತೈತೆ ಗೊತ್ತಾ? ನಿಮ್ಮಮ್ಮಯ್ಯ ಈ ಮನೆಯಾಗ ಇರಬಾರ್ದು ಅಂದರೆ ಇರಬಾರ್ದು ಅಷ್ಟೇ. ಎಷ್ಟು ದಿವಸ ನೋಡ್ಕೊಂಡಿನಿ ನಾನು, ಇನ್ಮೇಲೆ ನೋಡ್ಕೊಂಬ. ಎಂತ ಮಾತಾಡ್ತೈತೆ ಗೊತ್ತಾ? ನನಗೆ ಹೊಟ್ಟೆ ಗುರಿಯ ಅಂತ ಮಾತಾಡ್ತೈತೆ ನಿಮ್ಮಮ್ಮಯ್ಯ. ಯಾಕೆ ಏನಾಯಿತು ಅಂತ ಹೇಳು. ನಾನು ಏನು ಹೇಳಿದ್ದೀನಿ ನಮ್ಮಮ್ಮಂಗೆ, ನೀನು ಏನು ಮಾತಾಡಬೇಡ, ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರೋದಾದರೆ ಇರು ಅಂತ ಹೇಳಿದ್ದೀನಿ ನಾನು. ಏನು ಮಾತಾಡ್ತು, ಏನು ಹೇಳ್ತು ಹೇಳು. ಅಲ್ಲ, ನಿಮಗೆ ಯಾರು ಅಣ್ಣ ತಮ್ಮಗಳು ಇಲ್ಲ ಕಣೆ. ನಿಮ್ಗೆ ಯಾರು ಇದ್ದಾರೆ ನೋಡ್ಕೊಂಬರು. ನಿಮಗೆ ಹಿಂದಿಲ್ಲ ಮುಂದಿಲ್ಲ ಯಾವನೂ ಇಲ್ಲ. ಅದಕ್ಕೆ ಕಣೆ ನೀವು 4 ಜನ ಹೆಣ್ಮಕ್ಳಾಗಿರೋದು ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತೈತಲ್ಲ ನಿಮ್ಮಮ್ಮಯ್ಯ. ಸ್ವಲ್ಪನಾದ್ರೂ ಏನು ಗೊತ್ತಾಗೋದಿಲ್ಲ ಬಿಡು. ಗೊತ್ತಾಗಲಾದ್ರೆ ನಿಮ್ಮಮ್ಮ ಹೆಂಗೆ ಮಾತಾಡ್ತಾ ಇರಲಿಲ್ಲ. ಈ ಮನೆಯಾಗ ಇರ್ಕೊಡ್ದು ಅಷ್ಟೇ, ನಾನು ಇರೋದು ಹೇಳ್ತೀನಿ. ಈ ಮನೆಯಾಗ ಇರ್ಕೊಡ್ದು ನಿಮ್ಮಮ್ಮ. ಹೋಗಿ ಅಲ್ಲೇ ಇರಲಿ ಹೇಳು. ಬೀಗ ಕೊಡು ಅಂತೇಳಿ ನನ್ನ ಮೇಲೆ ಜಗಳ ಮಾಡುತ್ತಲ್ಲ. ನೀನು ಇದ್ದಾಗ ಮತ್ತೆ ಕೇಳಬೇಕು ಬಂದು. ನೀನಿಲ್ಲ ಸಮಯದಾಗ ನನ್ನ ಮೇಲೆ ಜಗಳ ಮಾಡೋದು. ಕೊಡೆ ಬೀಗನ, ನಾನು ಅವ್ರ ಮನೆಯಾಗೆ ಇರ್ತೀನಿ. ಅದಕ್ಕೆ ಇಲ್ಲ ಕಡಮ್ಮ, ಸಾಲ ತೀರೋವರೆಗೂ ನಾವು ಯಾರಿಗೂ ಕೊಡಲ್ಲ ಬೀಗನ. 10 ಲಕ್ಷ ಸಾಲ ಅಂತ ತೀರಿಸ್ಬೇಕು, ಅವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ದೀನಿ. ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಾವು ಕೊಡ್ತೀವಿ. ಅವ್ನು ನಮ್ಮ ಸಾಲ ತೀರಿಸ್ಬೇಕಷ್ಟೇ ಅಂದಿದ್ದಕ್ಕೆ ಇಲ್ಲ ಹಂಗೆ ಹಿಂಗೆ ಅಂತ ಹೆಂಗೆ ಜಗಳ ಮಾಡ್ತೈತೆ. ಬೋಲು ಒಳ್ಳೇದಲ್ಲ ಬಿಡು. ಏನು ಹಂಗೆ ಅಯ್ಯಪ್ಪ ಹೆಂಗೆ ಜಗಳ ಮಾಡ್ತೈತೆ ಅಂತಲ್ಲ ನಿಮ್ಮಮ್ಮ. ಎಂತೆಂತ ಮಾತಾಡೋದು ಗೊತ್ತೇ, ಎಷ್ಟು ಬೇಜಾರಾಗಂತ ಮಾತಾಡುತ್ತೆ. ಸುಮ್ಮನಿರು, ಈ ಮನೆಗೆ ಬರಲಿ ಹೇಳ್ತೀನಿ ಬಂದಾಗ. ಯಾಕಂದರೆ ನಾವು ನೋಡ್ಕೊಂಡ್ವಲ್ಲ, ತಿಂಬಕ್ಕೆ ಏನು ಕೈ ಹಿಡಿದಂಗೆ, ಏನು ಹಣ್ಣು ಹಂಪ್ಲು ಅದು ಇದು ಅಂತ ಕೈ ಹಿಡಿದಂಗೆ ನಾವು ನೋಡ್ಕೊಂಡ್ವಲ್ಲ. ಅದಕ್ಕೆ ನಮ್ಮ ಮೇಲೆ ದಿಮಾಗ್ ಜಾಸ್ತಿ ಆಯಿತು. ಹೋಗಿ ಅವ್ರ ಹತ್ರ ಇರ್ಲಿಕ್ಕೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾಗುತ್ತೆ. ಹೋಗಿ ಅಲ್ಲೇ ಇರಲಿ, ಸುಮ್ಮನಿರು. ಇಷ್ಟು ದಿವಸ ನನ್ನ ಹತ್ರ ಇದೆಯೇ ಬಟ್ ಹೋಗಿ ಅವನ ಹತ್ರನೇ ಇರು ಅಂತ ಹೇಳ್ತೀನಿ. ಸುಮ್ಮನಿರು, ಈ ಮನೆಯಾಗ ಇರ್ಕೊಡೋದು ಅಷ್ಟೇ. ಏನು ನಾನು ಇಲ್ಲ ಸಮಯದಾಗ ಏನು ನಿನ್ನ ಮೇಲೆ ಅಷ್ಟು ಜೋರು ಮಾಡೋದು? ನನ್ನ ಹತ್ರ ಕೇಳ್ಬೇಕು, ಏನು ಕೇಳೋದಿದ್ರು ನಾನು ಮಾತಾಡ್ತೀನಿ. ಸುಮ್ಮನಿರು ಸಂಗೀತ. ಅವನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಹೋಗಿ ಇರಲಿ ಹೇಳು ಅಷ್ಟೇ. ನಮ್ಮ ಮನೆಯಾಗಿದ್ದ ಮೇಲೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಬೇಡವೇ ಬೇಡ ನಮ್ಮ ಮನೆಯಾಗಿರೋದು. ಇಷ್ಟು ದಿವಸ ನೋಡ್ಕೊಂಡವ್ರಲ್ಲ ನನ್ನ ಅನ್ನೋದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ವಲ್ಲ ನಿಮ್ಮಮ್ಮ. ಈಗ ಹಂಗೆ ಮಾತಾಡುತ್ತೆ. ಈ ಮನೆಯಾಗ ಇರ್ಕೊಡ್ದು, ಈ ಮನೆಯಾಗ ಬಂದ್ರೆ ನಾನಂತ ಬಿಡಿಸ್ಕೊಂಬಲ್ಲ ನೋಡು. ಆರಕ್ಕಂತ ತಪ್ತೀನಿ ನಾನಂತ ಹೇಳ್ತೀನಿ. ನಾನು ನೀನು ಬರಲಿ ಅಂತ ಕಾಯ್ತಿದ್ದೆ. ಆವಾಗಲೇ ನಾನು ಈ ಮನೆಯಾಗ ಇರಬೇಡ ನೋಡಿ ಆಚೆಗೆ ಅಂತ ಹೇಳೋಣ ಅಂದ್ಕೊಂಡೆ. ನಾನು ನೀನು ಬರಲಿ, ನೀನು ಬಂದಾಗ ನಿನಗೆ ಹೇಳಿ ಆಮೇಲೆ ಹೇಳಮ್ಮ ಮಾತಾಡೋಣ ಅಂತ ಸುಮ್ಮನಾದೆ. ತಿರ್ಗಾ ನೀನು ಹಂಗೆ ಹಿಂಗೆ ಅಂತ ಏನೋ ಒಂದು ಮಾತಾಡ್ತೀಯ ಅಂತ ಹೇಳಿ
ನಾನು ಏನು ಮಾತಾಡಲ್ಲ ಸಂಗೀತ. ನಾನು ಏನು ಮಾತಾಡಿದ್ದೀನಿ ಹೇಳು? ನನಗೂ ದುಡ್ದಿರೋ ದುಡ್ಡು ಅಂತೇಳಿ ಹೊಟ್ಟೆ ಉರಿತೈತೆ. ನಾನು ಇರೋದೇ ಹೇಳಿದ್ದು ನಾನು ನಿನ್ನ ಥರನೇ. ನಾನೇನು ಬಿಡು ಹೋಗ್ಲಿ ಅಂಬಲಿಲ್ಲ. 10 ಲಕ್ಷ ದುಡ್ಡು ಯಾವನು ಬಿಡ್ತಾನೆ? ಇನ್ನು 1 ಲಕ್ಷ 2 ಲಕ್ಷ ಆದರೆ ಬಿಡಪ್ಪ ತಮ್ಮ ಕಟ್ಕೊಂತಾನೆ ಅಂತ ಕೊಡ್ಬೋದು. 10 ಲಕ್ಷ ದುಡ್ಡು ಯಾವನೂ ಕೊಡಲ್ಲ ಕಣೆ ಇವಾಗ. 10 ಲಕ್ಷ ದುಡ್ಡು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಬಿಡಪ್ಪ. ಇಲ್ಲಾಂದ್ರೆ ಬಿಟ್ಟು ಸಿಕ್ಕಿರೋದಂದರೆ ಬಿಡಪ್ಪ ಅತ್ಲಾಗ ಹೋದ್ರು ಹೋಗ್ಲಿ ಬಿಟ್ಟು ಸಿಕ್ಕಿರೋ ದುಡ್ಡು ಅಂತ ಹೇಳ್ಬೋದಾಗಿತ್ತು. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಇವತ್ತು ಹಿಂಗೆ ಆಗ್ತೈತೆ ಅಂದರೆ ನೀನು ಏನೇ ಅಂದ್ರೂ ನಾನು ಬಿಟ್ಕೊಡೋದಿಲ್ಲ. ನಾನು ಬಿಡೋದಿಲ್ಲ. ಬರಲಿ ಹೇಳ್ತೀನಿ, ಮನೆಗಿರಲೇ ಬಿಡ ಹೋಗಮ್ಮ ನೀನು ಅಂತ ಹೇಳ್ತೀನಿ. ಬರಲಿ, ನಾನು ಹಂಗೆ ಹೇಳ್ತೀನಿ. ನಾನೇ ನಿಮ್ಮ ಮನೆಗೆ ಬಿಡಿಸ್ಕೊಂಬಲ್ಲ ಎಂತ ಮಾತಾಡ್ದು ಅಂದರೆ ಅದಕ್ಕೆ ನಿನ್ಗೆ ಯಾವನೂ ಇಲ್ಲ ಕಣೆ. ಅಣ್ಣ ತಮ್ಮಗಳು ಯಾವನೂ ನೀನು ನೋಡೋಕ್ಕೆ ಇಲ್ಲ ಅಂದರೆ ಇಷ್ಟೊಂದು ಇದು ಮಾಡ್ತೀಯಲ್ಲ. ಇದ್ದಿದ್ರೆ ನೀನು ಎಷ್ಟು ಇರಬೇಡ, ಹಂಗೆ ಹಿಂಗೆ ಅಂತ ಮಾತಾಡ್ತೈತಲ್ಲ. ಸುಮ್ಮನೆ ಇವಾಗ ಯಾಕೆ ಮಾತಾಡೋದು? ಬನ್ನಿ ಊಟ ಮಾಡಿ ಬನ್ನಿ. ಈ ಮನೆ ಒಳಗೆ ಬಂದು ಕಾಲಿಕ್ಲಿ, ಅವಾಗ ನಾನೇನು ಆಚೆ ದಬ್ಬು ಬಿಡ್ತೀನಿ. ಬಿಡೋದಿಲ್ಲ ನಿಮ್ಮಮ್ಮ ಹಿಂಗೆ. ನಾನೇನೇನು ಇಷ್ಟು ದಿನ ಸುಧಾರಿಸಿದ್ದೀನಿ. ಬಿಡು ಹೋಗ್ಲಿ ಅಂತ ಎಷ್ಟು ವರ್ಷ ಇಕ್ಕೊಂಡು ನೋಡ್ಕೊಂಡ್ರು ಸ್ವಲ್ಪ ಅದಕ್ಕೆ ಮರ್ಯಾದೆ ಅನ್ನೋದೇ ಇಲ್ಲ ನಮ್ಮಮ್ಮಂಗೆ. ಹೇಳಿ ಬಂದಂಗೆ ಮಾತಾಡೋಣ ಇವಾಗ. ಯಾಕೆ ಅವರೆಲ್ಲ ಬರಲಿ, ಬಂದಂಗೆ ಮಾತಾಡೋಣ ನಡಿ. ಹಂಗೆ ಮಾತಾಡ್ಬಿಟ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ. ನಾನು ಎಷ್ಟು ದಿನ ಇಷ್ಟು ಸುಧಾರಿಸಿದ್ದೀನಿ ಅಂದರೆ ನಿಜವಾಗ್ಲೂ ಬಿಡು ಹೋಗ್ಲಿ, ಚೆನ್ನಾಗಿ ಇಟ್ಕೊಂಡು ಹೋಗ್ಲಿ ಬಿಡು, ಅವಾಗಂತೂ ತುಂಬ ಕಷ್ಟಪಟ್ಟೈತೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಹಂಗಂದ್ರೆ ನಿಮ್ಮ ಅಮ್ಮಯ್ಯ ಬಾ ಎಷ್ಟು ಇದು ಮಾಡ್ತೈತಲ್ಲ ನಮ್ಮ ಮೇಲೆ. ಬಾ ಟೆನ್ಷನ್ ತಗೋಬೇಡ. ಯಾಕೆ ಒಂದೇ ಮಾತು ನಮ್ಮ ಮನೆಯಾಗಿರಬೇಡ, ಹೋಗು ಅಂತ ಹೇಳೋದು ಒಂದೇ ಮಾತು. ಬಾ ಇವಾಗ ದಿನಗಳು ಚೆನ್ನಾಗಿರ್ತವೆ, ರಾಜಯೋಗ ಇರ್ತವೆ. ಈಗ ಬಸಂತ ಜಯಂತಿಗೆ ಇಳ್ಕೊಂತಾನೆ ಬಿಡು. ಯಾವಾಗನೋ ಒಂದಿನ ಒಳ್ಳೆ ದಿನ ನೋಡ್ಕೊಂಡು ಅದ್ರೊಳಗಾದ್ರೂ ಇಳ್ಕೊಂತಾನೆ ಬಿಡು ಅಂತ ಹೇಳಿ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ. ಇವ್ರು ಬೀಗ ಹಾಕಿ ಕುಕ್ಕಂಡವ್ರೆ. ನಾವೊಬ್ಬರೇ ಚೆನ್ನಾಗಿರ್ಬೇಕು ಅಂಬೋದು ಐತೆ ಹೊರ್ತು ಇವ್ರಿಗೆ ಮನಸ್ಸಿನಾಗೆ ಬಿಡು ನನ್ನ ತಮ್ಮನ ಚೆನ್ನಾಗಿರಲಿ, ನನ್ನ ಮೈದನೂ ಚೆನ್ನಾಗಿರಲಿ ಅಂಬೋದಿಲ್ವಲ್ಲ ಇವರಿಬ್ರಿಗೂ. ಭಾಳ ಸಿಟ್ಟು ಬತ್ತೈತೆ ನನಗಂತೂ. ಬಾರಪ್ಪ ಬಾರೋ. ಯಾಕಮ್ಮ ಫೋನ್ ಮಾಡಿಸಿದ್ದೆ? ಯಾಕೋ ಬಾರಪ್ಪ ಮನೆ ತಕ್ಕೆ ಅಂತೇಳಿ ಯಾಕೆ ಫೋನ್ ಮಾಡಿಸಿದ್ದಲ್ಲ? ಯಾಕೆ ನಾವು ಬತ್ತಾನೇ ಇರಲಿಲ್ಲ. ನೀನು ಫೋನ್ ಮಾಡಿದ್ಕೋಸ್ಕರ, ಬಲವಂತ ಮಾಡಿದ್ಕೋಸ್ಕರ ಬಂದೆ. ನಾನು ಇನ್ನೂ ಬರಬಾರ್ದು ಮನೆ ಸಾನತ್ತಿರೋವರೆಗೂ ಅಂತ ಇದ್ದೆ. ಏನು ಮಾಡೋಣ, ನೀನು ಫೋನ್ ಮಾಡಿದ್ದಕ್ಕೆ ಬಂದೆ. ಅವಳು ಬರಲೇ ಇಲ್ಲ. ಹಂಗಂದ್ರೂ ಯಾಕಮ್ಮ ಯಾಕೆ ಫೋನ್ ಮಾಡಿಸಿದ್ದೆ ನೀನು ಬಾರೋ ಅಂತ? ನಿಮ್ಮ ಅಣ್ಣ ಮಾಡಿರೋದು ಹೊಟ್ಟೆ ಕಿಚ್ಚಿ ಕಣೋ. ಈ ಒಂದು ಮನೆ ಆಗ್ಬಿಡ್ತಲ್ಲ, ನನಗಿನ್ನೂ ಜಾಸ್ತಿ ಮುಂದೆ ಹೋಗ್ಬಿಡ್ತಾನಲ್ಲ. ನಾವು ಹೊಟ್ಟೆ ಕಿಚ್ಚಿಗೆ ಈ ರೀತಿ ನಿನ್ನ ಮನೆ ಬೀಗ ಹಾಕಿರೋದು. ಅದಕ್ಕೇ ಒಂದು ದುಡ್ಡು ತಾನೇ, ಒಂದು ದುಡ್ಡ ನೀನು ಬಿಸಿ ಹಾಕ್ಬಿಡು. ಸುಮ್ಮನೆ ಒಂದೇ ಸತಿ ಕೊಟ್ಬಿಟ್ಟು ದುಡ್ದು ಎಲ್ಲ ನಾನು ತಿಂಗಳ ಕಟ್ಟಂಗೆ ಮಾಡ್ಕೊಂಡು ತೀರ್ಸೋದು ಕಲಿ ಸುಮ್ಮನೆ. ಹೌದೇನು? ಈ ಒಂದೇ ಸತಿ ಯಾರು ಕೊಡ್ತಾರಮ್ಮ? ಯಾರು ಕೊಡಲ್ಲ. ಅದಕ್ಕೆ ಬಿಡತ್ಲಾಗ ಹೋಗ್ಲಿ, ಅಲ್ಲೇ ಅಂಗಡಿ ಹತ್ರನೇ ಚೆನ್ನಾಗಿ ಅಡ್ಜಸ್ಟ್ ಆಗೈತಲ್ಲ, ಅದಕ್ಕೆ ಅಲ್ಲೇ ಉಂಟ್ಕೊಂಡು ತಿನ್ಕೊಂಡು ಅಲ್ಲೇ ಇತ್ಕೊಂಡು ಅತ್ಲಾಗೆ ಅಲ್ಲೇ ನಾವು ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಇರೋ ನಮ್ದು ತೀರ್ಸಂದು ಬಿಡಮ್ಮ ಅತ್ತ. ನೀನು ಎಷ್ಟು ವರ್ಷ ಆದರೂ ಆಗಲ್ಲ ಪಾಪ ನೀನು ತೀರಿಸ್ನಿ ಅಂತ ಹೋದ್ರೆ. ತೀರ್ಸೋಕ್ಕಾಗಲ್ಲ ಕಣಪ್ಪ. ಸುಮ್ಮನೆ ನೀನು ಇಲ್ಲೋಡಿಲಿ ಯಾವುದಾನ ಸಂಘಗಳಿಗೆ ಲೋನ್ ತಗೊಂಡು ಕೊಟ್ಟು ಸುಮ್ಮನೆ 10 ಲಕ್ಷ ಕೊಡ್ತಾರಂತೆ ಮನೆ ಮೇಲೆ. ನಾನು ಕರ್ಕೊಂಬಂದು ಕೇಳಿದೆ, ಕೊಡ್ತೀವಂತ ಹೇಳವ್ರಿ. ಕೊಟ್ಟು ಸುಮ್ಮನೆ ಬೀಗ ಇಸ್ಕೊಂಡು ಈ ಮನೆಗೆ ಬರೋದು ಕಲ್ಕ. ಆಮೇಲೆ ತಿಂಗಳನ ಇವಾಗ ಹೆಂಗೆ ದುಡಿತೀರೋ ಹಂಗೆ ಕಟ್ಟಿರಂತಿ. ದುಡಿತೀರಲ್ಲ ಆಮೇಲೆ ಕಟ್ಟಿರಂತಿ ಸುಮ್ಮನೆ. ಇವಾಗ 10 ಲಕ್ಷ ಲೋನ್ ತಗೊಂಡು ಸುಮ್ಮನೆ ಕೊಡ್ರಿ, ಸಂಘದಾಗೆ ಕೊಡ್ತಾರಂತ 10 ಲಕ್ಷ ತಗೊಂಡು. ಕಡಿಮೆ ಬಡ್ಡಿ ಏನಿಲ್ಲ, ಕಟ್ಕೊಂಡು ಹೋಗ್ಬೋದು. ತಿಂಗಳ ಇಷ್ಟಿಷ್ಟು ಅಂತ ಹೇಳಿ ಕಟ್ಕೊಂಡು ಹೋಗ್ಬೋದು. ಅದಕ್ಕೇ ಸುಮ್ಮನೆ ತಗೊಬಿಡು. ತಗೊಂಡು ಕೊಡೋದು ಕಲ್ಕ ನಿಮ್ಮ ಅಣ್ಣಯಿಂದ. ಅಮ್ಮ ಬೇಡ ಸುಮ್ಮನಿರು. ಆಗಲ್ಲ. ಅಲ್ಲೇ ತಗೊಂಡು ಹೋಗೊಂದ್ಸತಿ ಸಿಂಧೂರಪ್ಪ ಅಮ್ಮನೇನೆ ಬೋಲೊಯ್ಯೊಂದೋದ್ರು ತಗೊಂಡು ಒಯ್ಯೊಂದೋಗ್ಬಿಟ್ರು. ಅಷ್ಟಿಷ್ಟು ಕಷ್ಟ ಅಲ್ಲ, ಆಗಲ್ಲ. ಸುಮ್ಮನೆ ಯಾಕೆ? ಇವತ್ತು ಕೊಟ್ಬೇಕಂದ್ರೆ ತಿಂಗಳು ವಾರ ಆಡ್ಕೊಂಬರುತ್ತೆ. ಆಗೋದಿಲ್ಲ ಕಣಮ್ಮ. ಪಾಪ ಹೊರಟು ಒಂದೇ ಸತಿ ಏನು ಕಟ್ಟಂಗಿಲ್ಲ. ತಗೊಳಪ್ಪ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದ್ದಾವೆ. ಇವಾಗ ಲೋನ್ ಕೊಟ್ರತ್ಲ ಕೊಟ್ಬಿಡು. ಅವ್ರಿಗೆ ತಗೊಂಡೋಗಿ ಕೊಟ್ಟು ಮಕ್ ಬಿಸಾಕ್ ಬಂದುಬಿಡ್ರಿ. ಅವಳೆ ನೀನು ಸೀಮೆಗಿಲು ದಮ್ಮಂಗಾಡ್ತಾಳಲ್ಲ ಅವಳು ಸಂಗೀತ, ಅವಳು ಮಕ್ ಬಿಸಾಕ್ಬಿಡ್ರಿ ತಗೊಂಡೋಗಿ. ತಿಂಗಳ ಕಟ್ಕೊಂಡು ಹೋಗ್ಬೋದು, ಏನಾಗಲ್ಲ. ಜವಾಬ್ದಾರಿ ಎಂಬುದು ಇರುತ್ತೆ. ಸಾಲ ಮಾಡ್ಕೊಂಡ್ರೆ ಜವಾಬ್ದಾರಿ ಅನ್ನೋದು ಇರುತ್ತೆ. ತೀರಿಸ್ಬೇಕು, ದುಡ್ದು ತೀರಿಸ್ಬೇಕು ಅಂತ ಹೇಳಿ ಜವಾಬ್ದಾರಿ ಅನ್ನೋದು ಇರುತ್ತೆ. ಫಸ್ಟು ಹೋಗು, ಹೋಗಿ ಲೋನ್ ಬರ್ಸಿ ಸುಮ್ಮನೆ ಲೋನ್ ತಗೊಂಡು ಕೊಟ್ಟು ಸುಮ್ಮನಾಗದು ಕಲಿ ಅಷ್ಟೇ. ಯಾರನ್ನೇ ಕೈ ಕಾಲು ಹಿಡಿಯೋ ಅಂಥದ್ದೇನಿಲ್ಲ. ಕಣಪ್ಪ ಸಂಘ ಕೊಡ್ತಾರಂತ ಕಣೋ. ಕೊಡ್ತಾರಂತ 10 ಲಕ್ಷ 15 ಲಕ್ಷ ತಗೋ ಕೊಡ್ತಾರಂತೆ. ತಗೋಬೋದು ಸುಮ್ಮನೆ ಮನೆ ಮೇಲೆ ತಗೊಂಡತ್ತ ಕಟ್ಕೊಂಡು ಹೋಗ್ಬೋದು. ಏನು ಸುಮ್ಮನೆ ತಗೊಂಡು ಸಾಲ ತೀರ್ಸೋದು ಕಲಿಯಪ್ಪ. ನಿಮ್ಮಮ್ಮ ಹೇಳ್ದಂಗೆ ನಿಮ್ಮ ಅಣ್ಣ ಸುಮ್ಮನೆ ಕೊಟ್ಟು ಮನೆಯಾಗಿರ್ರಿ. ಎಲ್ಲೋ ಇದ್ರೆ ಏನಕ್ಕೆ ಬಂದಂಗೆ. ನೋಡೋಣ ಸಿಂಧು ಹತ್ರ ಮಾತಾಡ್ತೀನಿ.
ಈ ಸಂಗೀತ ಇಷ್ಟೊಂದು ಕೇಳಿ ಮಾಡಬಾರ್ದು. ನಾನೊಬ್ಳೇ ಚೆನ್ನಾಗಿರ್ಬೇಕು ಅಂತ ಅನ್ಕೋಬಾರ್ದು ಯಾವತ್ತೂ. ಅದಕ್ಕೇ ಒಂದೇ ಸತಿ ಕೊಟ್ಬಿಡಪ್ಪ ಲೋನ್ ತಗೊಂಡು ಅಂತ ಹೇಳ್ತಾ ಇದ್ದೀನಿ. ಒಂದು 10 ಲಕ್ಷ ಲೋನ್ ಬರ್ಸ್ಬಿಟ್ಟು ಸುಮ್ಮನೆ ಕೊಟ್ಬಿಡಪ್ಪ ಅಂತ ಹೇಳ್ತಾ ಇದ್ದೀನಿ. ಒಂದು 12 ಲಕ್ಷನೇ ಬರೆಸ್ಲೇಳು. ಇನ್ನು 15 ಲಕ್ಷ ತನಕ ಕೊಡ್ತಾರಂತೆ. ಇನ್ನೊಂದು 2 ಲಕ್ಷ ರೂಪಾಯಿಗೆ ಮನೆಗೆಲ್ಲ ಹೊಸ ಮನೆ ಎಲ್ಲ ತಗೊಂಬಂದ್ರೆ ಆಯ್ತು. ಆಮೇಲೆ ತಿಂಗಳ ಕಟ್ಟಿದ್ರೆ ಆಯಿತು. ಚೆನ್ನಾಗಿ ದುಡಿತಾರೆ, ಕಟ್ತಾರೆ. ಅವಳು ಏನು ಕೇಣೆ ಮಾಡ್ತಾಳೆ ಹಂಗೇನು. ಅದಕ್ಕೋಸ್ಕರ ಮುಂದೆ ಸತಿ ಮಕ್ಕ ಬಿಸಾಕ್ಬಿಟ್ರೆ ಯಾವುದೇ ಇರೋದಿಲ್ಲ. ನೋಡ್ತಾ ಇರ್ರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.